ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಳ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಪಟ್ಟಣಂಗೆ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಎಲ್ಲ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಗೊತ್ತಾನೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಓಕೆ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು, ಕ್ರಿಕೆಟ್ ಆಸ್ಟ್ರೇಲಿಯಾದವರು ಟೆಸ್ಟ್ ಸ್ಕ್ವಾಡ್ನ ರಿವೀಲ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅಂದರೆ ಆಲ್ ಓವರ್ ತೊಗೊಂಡು ರಿವೀಲ್ ಮಾಡ್ರು ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾದವರು. ಕ್ರಿಕೆಟ್ ಆಸ್ಟ್ರೇಲಿಯಾದ ಮಾತ್ರ ಅಂತಲ್ಲ, ಆಲ್ ಓವರ್ ಕ್ರಿಕೆಟ್ ಜಗತ್ತನ್ನ ತೊಗೊಂಡ್ಬಿಟ್ಟು ಈ ಸಲದ ಟೆಸ್ಟ್ ಟೀಮ್ ಯಾವ ಥರ ಇದೆ ಅಂತ ರಿವೀಲ್ ಮಾಡಿದ್ದಾರೆ. ಜಾಸ್ವಾಲ್ನ ಇಟ್ಟಿದ್ದಾರೆ, ಆಮೇಲೆ ಬೆನ್ ಡಕೆಟ್ ಅವ್ರನ್ನ ಇಟ್ಟಿದ್ದಾರೆ, ಜೋ ರೂಟ್, ರಶಿನ್ ರವೀಂದ್ರ, ಬ್ರೂಕ್, ಕಮಿಂದು ಮೆಂಡಿಸ್, ಲೆಕ್ಸ್ ಕ್ಯಾರಿ, ಜೊತೆಗೆ ಮ್ಯಾಟ್ ಹೆನ್ರಿ, ಬುಮ್ರಾ ಅವ್ರನ್ನ ಕ್ಯಾಪ್ಟನ್ ಮಾಡಿದರೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು. ಆ್ಯಂಡ್ ಹ್ಯಾಸಲ್ವುಡ್ ಆ್ಯಂಡ್ ಮಹಾರಾಜ್ ಅವ್ರನ್ನ ಇಟ್ಟಿದ್ದಾರೆ. ಆಲ್ ಓವರ್ ತೊಗೊಂಡು ನೋಡ್ತಾರೆ 2024 ಇವರ ಪರ್ಫಾರ್ಮೆನ್ಸು ಮಸ್ತಾಗಿದ್ದ ಕಾರಣದಿಂದ ಸೊ ಇವ್ರನ್ನೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಬುಮ್ರಾ ಅವ್ರನ್ನ ಮೇನ್ ಆಗಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಅಪ್ಡೇಟ್ ಬಿಟ್ಟು ಗ್ಲೆನ್ ಮೆಗ್ರಾತ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಬಗ್ಗೆ. ಇಂಡಿಯಾದಲ್ಲಿ ಜಸ್ಪ್ರೀತ್ ಬುಮ್ರಾ ಏನಾದರೂ ಇಲ್ಲ ಅಂತ ಅಂದಿದ್ರೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮೋರ್ ಆಫ್ ಎ ಒನ್ ಸೈಡೆಡ್ ಸೀರೀಸ್ ಆಗಿರೋದು. ಬುಮ್ರಾ ಇರೋದ್ರಿಂದ ಮಾತ್ರ ಇಂಡಿಯಾದವರು ಸ್ವಲ್ಪ ಮಟ್ಟಿಗೆ ಅವರು ಸ್ವಲ್ಪ ಲೈಟಾಗಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಆಸ್ಟ್ರೇಲಿಯಾಗೆ ಅಂತಂದರೆ ಅದು ಬುಮ್ರಾಯಿಂದ ಮಾತ್ರನೇ. ಬುಮ್ರಾ ಇಲ್ಲ ಅಂತಂದರೆ ಸೀರಿಯಸ್ಲಿ ಒನ್ ಸೈಡ್ ಆಗೋಗ್ಬಿಟ್ಟಿರೋದು ಅಂತ ಹೇಳಿದರೆ ಅದು ಹೌದು, ಹಂಗೆ ಅನ್ಸುತ್ತೆ. ಯಾಕಂದರೆ ಫಸ್ಟ್ ಮ್ಯಾಚ್ನ ಇಂಡಿಯಾ ಗೆದ್ದಿರೋದು, ಅದರಲ್ಲಿ ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡ್ತು ಅಂದರೆ ಬುಮ್ರಾ ಅವ್ರದೇ ಮೆಜಾರಿಟಿ ಪರ್ಫಾರ್ಮೆನ್ಸ್ ಇದ್ದು ಬೌಲಿಂಗ್ ವೈಸ್ ನೋಡ್ತು ಅಂತಂದರೆ ಇನ್ನೆಲ್ಲ ಮ್ಯಾಚಲ್ಲೂ ಕೂಡ ಅಷ್ಟೇ. ಸೋತಿರೋವಂಥ ಮ್ಯಾಚ್, ಡ್ರಾ ಆಗಿರುವಂಥ ಮ್ಯಾಚ್ ಎಲ್ಲ ಮ್ಯಾಚಲ್ಲೂ ಕೂಡ ಬುಮ್ರಾ ಅವರ ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇದೆ. ಒಂಥರ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ನ ಒಬ್ಬರನ್ನೇ ಲೀಡ್ ಮಾಡಿದ್ದಾರೆ ಅಂತ ಹೇಳಬೇಕು. ಸೊ ಆದ್ದರಿಂದ ಅವ್ರಿಗೆ ಅನಿಸಿದೆ ಆ ಥರ, ಅವ್ರಿಗಲ್ಲ ಎಲ್ಲರಿಗೂ ಅನ್ಸಿದೆ ಈ ಥರ. ಅಪ್ಡೇಟ್ ನಂಬರ್ 3, ಟ್ರಾವಿಸ್ ಹೆಡ್ನ ಬ್ಯಾನ್ ಮಾಡಬೇಕು ಅಂತ ಸ್ವಲ್ಪ ಜನ ಅಭಿಮಾನಿಗಳು, ಸೋಷಿಯಲ್ ಮೀಡಿಯಾ ಅಭಿಮಾನಿಗಳು ಇರ್ತಾರಲ್ಲ, ಟ್ವಿಟರಲ್ಲಿ ಒಂಥರ ಅಭಿಯಾನ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಅವ್ರು ಮಾಡೋದಂಥ ಆ್ಯಕ್ಷನು ನಮಗೆ ಸೀರಿಯಸ್ಲಿ ಹರ್ಟ್ ಆಗಿದೆ. ಈ ಥರ ಒಬ್ರು ಔಟ್ ಆದಂಥ ಟೈಮಲ್ಲಿ ಈ ಥರ ವಿಚಿತ್ರವಾಗಿರುವಂಥ ಆ್ಯಕ್ಷನ್, ಈ ಥರ ಡಬಲ್ ಮೀನಿಂಗ್ ಕೊಡುವಂಥ ಆ್ಯಕ್ಷನ್ನು, ಒಳಗಡೆ ಬೆಳ್ಳಾಕ್ಬಿಟ್ಟು ಅಲ್ಲಾಡ್ಸೋವಂಥ ಆ್ಯಕ್ಷನ್ನು ಅವ್ರು ಮಾಡಿದ್ದು. ಸೊ ಈ ಆ್ಯಕ್ಷನ್ಗೆ ಇವ್ರನ್ನ ಬ್ಯಾನ್ ಮಾಡಬೇಕು. ಕೆಲವು ಮ್ಯಾಚ್ಗಳಾದ್ರೂ ಬ್ಯಾನ್ ಮಾಡಬೇಕು ಇವ್ರನ್ನ. ಇದು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೋಬೇಕು ಇವ್ರ ಮೇಲೆ ಅನ್ನೋ ಥರ ಸುಮಾರು ಜನ ಇವಾಗ ರೊಚ್ಚಿಗೆದ್ದಿದ್ದಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಎದ್ದಿದ್ದಾರೆ ಅಂತೆ ಅಲ್ಲ, ಎದ್ದಿದ್ದಾರೆ. ಬಟ್ ಬ್ಯಾನ್ ಮಾಡ್ತಾರ ಇಲ್ಲ, ಜಸ್ಟಿಫಿಕೇಷನ್ ಅಂತ ಕೊಟ್ಬಿಟ್ಟಿದ್ರೆ. ಟ್ರಾವಿಸ್ ಹೆಡ್ ಅವರು ನನಗೆ ಬೆರಳಿನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ನಾನು ಅಲ್ಲಿ ಒಂದು ಲೋಟದಲ್ಲಿ ಐಸ್ನ ತೊಗೊಬನ್ನಿ, ನಾನು ಬೆರಳಿಡಬೇಕು ಹೊರಗಡೆ ಅಂತ ಆ್ಯಕ್ಷನ್ ಮಾಡಿ ತೋರಿಸಿದ್ದು ನಾನು ಹಿಂಗೆ, ಬೇರೆ ಏನೇನೋ ಅನ್ಕೊಳಕ್ಕೆ ಹೋಗ್ಬೇಡಿ ಅಂತ ಅವರು ಜಸ್ಟಿಫಿಕೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಜಸ್ಟಿಫಿಕೇಷನ್ ಕೊಟ್ಟಿಲ್ಲ ಅಂದರೆ ಇದು ಸೀರಿಯಸ್ ಆಗಿ ಟರ್ನ್ ಆಗಿರೋದು. ಡಿಸಿಪ್ಲಿನರಿ ಆ್ಯಕ್ಷನ್ನ ICC ಅವ್ರು ಖಂಡಿತ ತಗೊಂಡ್ರು. ಬಟ್ ಇವ್ರು ಈ ಥರ ಇದನ್ನ ಮ್ಯಾಟ್ನ ಟರ್ನ್ ಮಾಡಿಬಿಟ್ರಲ್ಲ, ಆದ್ದರಿಂದ ಯಾವುದೇ ರೀತಿಯ ಆ್ಯಕ್ಷನ್ ಅಂತ ತಗೊಳ್ಳೋದಿಲ್ಲ. ಅಪ್ಡೇಟ್ ನಂಬರ್ 4, ಒಂದು ಅಪ್ಡೇಟ್ ಬರ್ತಿದೆ. ಅಕಾರ್ಡಿಂಗ್ ಟು ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ಸ್, ಸೀನಿಯರ್ ಪ್ಲೇಯರ್ ಲಾಬಿಂಗ್ ಫಾರ್ ಇಂಡಿಯಾ ಕ್ಯಾಪ್ಟನ್ಸಿ ರೋಲ್. ಒಬ್ರು ಯಾರೋ ಸೀನಿಯರ್ ಪ್ಲೇಯರು ಕ್ಯಾಪ್ಟನ್ಸಿ ರೋಲಿಗೋಸ್ಕರ ಒಂಥರ ರೊಚ್ಚಿಗೆದ್ದಿದ್ದಾರಂತೆ. ನಾನು ಫಿಕ್ಸ್ ಮಾಡ್ತೀನಿ ಇದೆಲ್ಲ, ಒಂಥರ ಡಾಕ್ಟರ್ ಏನು ಹೇಳ್ತಾರೆ ಅದಕ್ಕೆ, ಡಾಕ್ಟರ್ ಫಿಕ್ಸಿಗೆ ಥರ ಇವರು ನಾನು ಆ್ಯಕ್ಟ್ ಮಾಡ್ತೀನಿ, ಎಲ್ಲ ಫಿಕ್ಸ್ ಮಾಡ್ಬಿಡ್ತೀನಿ ನಾನು ಅನ್ನೋ ಥರ ಪೋಟ್ರೆ ಮಾಡ್ಕೊತಾ ಇದ್ದಾರಂತೆ. ಸೊ ಅದು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೀನಿಯರ್ ಪ್ಲೇಯರು ಅಂತ ಈ ಅಪ್ಡೇಟ್ ಬಂದಿದೆ. ಸೀನಿಯರ್ ಪ್ಲೇಯರು ಅಂತ ಬಂದಾಗ ಸುಮಾರು ಜನ ಬರ್ಬೋದು, ರಹಾನೆನೇ ಬರ್ಬೋದು ಸೀನಿಯರ್ ಪ್ಲೇಯರ್ ಅಂತ ಬಂದಾಗ. ಗೊತ್ತಿಲ್ಲ ಯಾರು ಈ ಥರ ಪೋಟ್ರೆ ಮಾಡ್ಕೊತ ಇದ್ದಾರಂತ. ಅದು ವಿರಾಟ್ ಕೊಹ್ಲಿನ ಸೀನಿಯರ್ ಪ್ಲೇಯರ್ ಅಥವಾ ಜಡೇಜನ, ಯಾರು ಬುಮ್ರಾ ಆಲ್ರೆಡಿ ಕ್ಯಾಪ್ಟನ್ಸಿನ ಕೊಟ್ಟಿದ್ರು. ಬುಮ್ರಾ ಏನು ಪೋಟ್ರೆ ಮಾಡ್ಕೊಳ್ಳೋಂಥ ಆಗತ್ತೆ ಎಲ್ಲರೂ. ಆಲ್ರೆಡಿ ಇವಾಗ ಏನಾರು ರೋಹಿತ್ ಶರ್ಮಾ ಡೌನ್ ಆದರು ಅಂತಂದರೆ ಖಂಡಿತ ಅವ್ರಿಗೇನೆ ಕ್ಯಾಪ್ಟನ್ಸಿ ಹೋಗುವಂಥದ್ದು. ಬಟ್ ಬೇರೆ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ಸಿ ಬೇಕು ಅನ್ನೋ ಥರ ಅಪ್ಡೇಟ್ನ ಕೊಟ್ಟಿದ್ದಾರೆ ಇವರು ಇಂಡಿಯನ್ ಎಕ್ಸ್‌ಪ್ರೆಸ್ ಅವರು. ನೋಡೋಣ ಅದೇನೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ರಿಲೇಟೆಡ್ ಮಗ. ರೋಹಿತ್ ಶರ್ಮಾ ಟೋಲ್ಡ್ ಟು ಡ್ರಾಪ್ ಹಿಮ್ಸೆಲ್ಫ್ ಫ್ರಮ್ 5th ಟೆಸ್ಟ್ ಅಕ್ಯೂಸ್ಡ್ ಆಫ್ ಟೇಕಿಂಗ್ ಸೆಲ್ಫಿಶ್ ಡಿಸಿಷನ್ ಅಂತ NDTV ಅವರು ರಿಪೋರ್ಟ್ ಮಾಡಿದ್ದಾರೆ. ಇದಾಗುತ್ತೋ ಆಗಲ್ವೋ ಗೊತ್ತಿಲ್ಲ ಮಗ. ಒಟ್ಟಿನಲ್ಲಿ ಅದೇ ಡ್ರೆಸ್ಸಿಂಗ್ ರೂಮಲ್ಲಿ ರೊಚ್ಚಿಗೆದ್ದಿದ್ರು, ಗಂಭೀರಣ್ಣ ರೊಚ್ಚಿಗೆದ್ದಿದ್ರು, ಅದು ಇದು ಅಂತೆಲ್ಲ ಅಪ್ಡೇಟ್ಗಳಂತೂ ಬಂದಿದ್ದಂತೂ ಆಯಿತು. ಸೊ ಆ ಟೈಮಲ್ಲೇ ಆಗಿರ್ಬೋದು ಅಂತ ಕಾಣಿಸುತ್ತೆ. ನಾವು ಸೆಲ್ಫಿಶ್ ಡಿಸಿಷನ್ ಎಲ್ಲ ತಗೊಂತ ಇದೆಯಮ್ಮ ನೀನು, ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅದು ಇದು ಎಲ್ಲ ಆದಂಥ ಟೈಮಲ್ಲಿ ಇವರು ಈ ಥರ ಉತ್ತರನ ಕೊಟ್ಟಿರ್ಬೋದು. ಇಲ್ಲ ಅವ್ರು ನಾನು ಆಡಲ್ಲ, ನೀವು ಆಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ ಅಂತ ಹೇಳಿರಬಹುದೇನೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡೋಣ. ಇನ್ ಕೇಸ್ ಏನಾದ್ರು 5th ಟೆಸ್ಟ್ನ ಆಡಿಲ್ಲ ಅಂದರೆ ಈ ಥರ ಆಗಿರೋದು ನಿಜ ಅಂದಂಗೆ ಆಯ್ತು. ಒಟ್ಟಲ್ಲಿ NDTV ರಿಪೋರ್ಟ್ ಮಾಡಿದ್ದಾರೆ ಈ ಥರ ಆಗಿದೆ ಇನ್ಸಿಡೆಂಟ್ ಅಂತ. ನನ್ನ ಪ್ರಕಾರ ಲೀಡ್ ಮಾಡ್ತಾರೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ಅಂತ ಆಲ್ಮೋಸ್ಟ್ ಇದು ಪೋಟ್ರೆ ಆಗೋಗ್ಬಿಟ್ಟಿದೆ. ರೋಹಿತ್ ಶರ್ಮಾ ಈ ಟೆಸ್ಟ್ ಆದಮೇಲೆ ರಿಟೈರ್ಮೆಂಟ್ನ ಕೊಡ್ತಾರೆ, ಸೋತ್ರೆ ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಅಂತೂ ಜೋರಾಗೇ ಇದೆ. ಸೊ ಆಡಲೇಬೇಕು ನನ್ನ ಪ್ರಕಾರ. ಹಂಗೆ ನೋಡೋಕೆ ಹೋದ್ರೆ ಸಿಡ್ನಿ ಟೆಸ್ಟ್ನ ಆಡ್ತಾರೆ. ಸುಮ್ಮನೆ ಏನೋ ಫ್ಲೋ ಹೇಳಿದ್ರೆ ಅಂತ ಕಾಣಿಸುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು.